ನಾವು ನಮ್ಮ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ಕೇರ್ ಇಂಡಿಯಾ ಪ್ರೈವೇಟ್ ಕಂಪನಿಯಿಂದ ನಾವು ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀವಿ. ನಾವು ಇಲ್ಲಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲಾ ಶಿರಬನಹಳ್ಳಿ ಗ್ರಾಮದಕ್ಕೆ ಶಂಕರಮೂರ್ತಿ ಅನ್ನೋರು ನಮ್ಮ ರೈತರ ತೋಟಕ್ಕೆ ಬಂದಿದ್ದೀವಿ. ಇವರು ಅವರ ಮಿಸಸ್ ಅವರು ಜ್ಯೋತಿ ಮೇಡಮ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಪ್ಲಾಟಿಗೆ ಬಂದಿರೋ ಉದ್ದೇಶ ಅಂತಂದ್ರೆ ಇಲ್ಲಿ ನಾವು ಅಡಿಕೆ ತೋಟಕ್ಕೆ ನಮ್ಮ ಮಾರ್ಸ್ಕೇರ್ ಕಂಪನಿ ಕಿಟ್ಟಿಂದು ಸುಮಾರು 3 ವರ್ಷದಿಂದ ಕೂಡ ಉಪಯೋಗಿಸ್ತಾ ಬಂದಾರೆ ಇವರು. ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಪ್ಲಾಟ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಹಿತಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಸರ್, ಈಗ 3 ವರ್ಷದಿಂದ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ರೆ ಮೇಡಮ್ ನೀವೆಲ್ಲ ಕೂಡ ಇದು 3 ವರ್ಷದಿಂದ ಫಸ್ಟ್ ಗೆಲ್ಲ ಕೂಡ ಯಾವ ರಾಸಾಯನಿಕ ಗೊಬ್ಬರಗಳು ಹಾಕ್ತಿದ್ರೆ ಏನ್ ಹಾಕ್ತಿದ್ರಿ ನೀವು? 16-20 ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಿ. ಈಗ ರಾಸಾಯನಿಕ ಗೊಬ್ಬರ ಹಾಕಿದಾಗ ನಿಮಗೆ ಎಲ್ಲಾ ಕೂಡ ಜಾಸ್ತಿ ಗಿಡ ತಲೆ ಎಲ್ಲ ಹೋಗಿದಾವೆ ಅಂತಂದ ಹೇಳಿ ನಾವು ಕರಗ್ತಿದ್ದಿಲ್ಲ, ತಲೆ ಎಲ್ಲ ಈಗ ಅವಾಗೆಲ್ಲ ಬಹಳ ತಲೆ ಹೋಗ್ತಿದ್ವು ಅಂತ ಅಂತಿದ್ರಲ್ಲ ನೀವು. ಅಂದ್ರೆ ಸುಮಾರು ಗಿಡ ಎಲ್ಲ ಕೂಡ ಸುಳೆ ಎಲ್ಲ ಹೋಗ್ಬಿಟ್ಟು ಗಿಡ ಎಲ್ಲ ಕಡ್ದಿರಿ ನೀವು. ಅದನ್ನ ಆ ಗಿಡ ಕಡ್ದಿರೋ ಜಾಗಕ್ಕೆ ನೀವು ಮತ್ತೆ ಹೊಸ ಗಿಡ ನೀವು ನಾಟಿ ಮಾಡಿರೋದು, ನಡುವೆ ಎಲ್ಲ ಕೂಡ ಹೋಗಿ ಎಲ್ಲ ಕೂಡ ಕಟ್ಟಿ ನೀವು ನಾಟಿ ಮಾಡಿದಿರಿ. ಅಂದ್ರೆ ಈಗ 3 ವರ್ಷದಿಂದ ಕೂಡ ಇದನ್ನ ಹಾಕ್ತಾ ಇದ್ರಲ್ಲ, ಸ್ವಲ್ಪ ನಿಮ್ಗೆ ಸುಳೆ ರೋಗ ಎಲ್ಲ ಕಡಿಮೆ ಆಗಿದೆ? ಆದಷ್ಟು ಕಡಿಮೆ ಆಗಿದೆ. ಸುಳೆ ರೋಗ ಎಲ್ಲ ಕೂಡ ಚೆನ್ನಾಗಿ ಕಡಿಮೆ ಆಗಿದಾವೆ. ಈಗ ಗಿಡ ಏನು ಹೋಗಿಲ್ಲ, ಸುಳೆ ರೋಗ ಎಲ್ಲ ಕೂಡ ಬಹಳ ಚೆನ್ನಾಗಿ ಕಡಿಮೆ ಆಗ್ತಾ ಬಂದವೆ. ಅಂದ್ರೆ ಇದು ಎಲ್ಲ ನೀರಾವರಿ ಹೊಲಕ್ಕೆ ನೀವು ಅಡಿಕೆ ತೋಟ ಮಾಡಿರೋದು. ಇದು ಸುಮಾರು ಎಷ್ಟು ವರ್ಷ ತೋಟ ಇದು? ಇದು 22 ವರ್ಷ ಸರ್. 22 ವರ್ಷದಿಂದ ನೀವು ತೋಟ ಮಾಡಿರೋದು. ಓಕೆ. ಈಗ ನೀವು ಇದನ್ನ ಹಾಕಿದ ಮೇಲೆ ಸರ್ ನಿಮ್ಮ ಹೊಲದಲ್ಲಿ ಎರೆಹುಳ ಕೂಡ ಹೆಂಗ್ ಕಾಣ್ತದಾವೆ? ಎರೆಹುಳ ಕೂಡ ಬಹಳ ಕಾಣಿಸ್ತದಾವೆ. ಓಕೆ. ಇದು ಪಕ್ಕದ್ದು ಪ್ಲಾಟ್ ಅಂದ್ರಲ್ಲ, ಅದು ಯಾರು ಮೇಡಮ್? ನಿಮ್ಮ ಮೈದ್ನವ್ರು. ಅವರು ಏನ್ ಗೊಬ್ಬರಗಳೆಲ್ಲ ಹಾಕ್ತಾರೆ? ಬಹಳ ಗೊಬ್ಬರ, ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ದಾರೆ, ಕಾಂಪ್ಲೆಕ್ಸ್ ಗೊಬ್ಬರ ಎಲ್ಲ ಕೂಡ. ಎಕರೆಗೆ ಎಷ್ಟು ಖರ್ಚು ಮಾಡ್ತಾರ ಅವರು? 30,000 ಖರ್ಚು ಮಾಡ್ತಾ ಇದಾರೆ. ಈಗ ನೀವು ಇದು ಬಹಳ ಕಡಿಮೆ ಖರ್ಚಲ್ಲಿ ಹಾಕ್ತಾರೆ ನಿಮಗೆ? ಅದು ಈಜಿನ ಇದು ಹಾಕೋದು ಈಜಿ, ಕಡಿಮೆ ಖರ್ಚಲ್ಲಿ. ಬೇಡ, ಇದಕ್ಕೆ ಮನೆಯರೇ ಮಾಡ್ಕೊಂಡ್ಬಿಡ್ಬೋದು. ಮನೆಯರೇ ಮಾಡ್ಕೊಂಡ್ಬಿಡ್ಬೋದು. ಅದು ಒಂದು ಲೇಬರ್ಸ್ ಬಹಳ ಕಡಿಮೆ ಇದಾಗುತ್ತೆ. ನಾವೇ ಗಂಡ ಹೆಂಡತಿ ಇಬ್ರೇ ಮಾಡ್ತಾವ ಸರ್. ನಾವು ಮಧ್ಯಾಹ್ನ ಒಂದಿನ ಹಾಕ್ತಿವಿ, ನಾಳೆ ಮಧ್ಯಾಹ್ನ ಒಂದಿನ ಹಾಕ್ತಿವಿ. ನಾವು ಹಾಕೋದು ಬಹಳ ಈಸಿ. ಓಕೆ. ಈಗ ಫಸ್ಟ್ ಗೆ ಎಷ್ಟು ಒಂದು 5 ಲಕ್ಷ ಆತರ ಕೊಡ್ತಿದ್ರಿ ಅಂತ ಅಂದ್ರೆ ನೀವಾಗ್ಲೇ. ಈಗ ಇದು 2 ವರ್ಷದಿಂದ 3 ವರ್ಷದಿಂದ ಹಾಕ್ತಿದ್ರಲ್ಲ, ಇದು ಎಷ್ಟು ಲಕ್ಷಕ್ಕೆ ಹೋಗ್ತೈತೆ ನಿಮ್ಗೆಲ್ಲ ಕೇಳಿ? 8 ತನಕ ಹೋಗ್ತದೆ. 8 ತನಕ. ಇದನ್ನೆಲ್ಲ ನೋಡಿ ರೈತರೆಲ್ಲ ಕೂಡ ಬಂದು ನಿಮ್ ತೋಟ ನೋಡ್ಕೊಂಡು ಹೋಗ್ತಾರ, ಇಲ್ಲಿ ಸುತ್ತಮುತ್ತ ರೈತರೆಲ್ಲ ಕೂಡ. ಅಂದ್ರೆ ಈಗೆಲ್ಲ ನೋಡಿ ಈಗೆಲ್ಲ ಇದು ತೋಟ ಬಹಳ ಚೆನ್ನಾಗೈತೆ ಅಂತ. ಇದು ನಿಮ್ಗೆ ಹೆಂಗ್ ಪರಿಚಯ ಆಯ್ತು? ನಾವು ತವ್ರ ಮನೆಗೆ ಹೋಗಿದ್ವಿ ಸರ್. ತವ್ರ ಮನೆಗೆ ಹೋದ ನಮ್ಮ ಅಣ್ಣರೆಲ್ಲ ಗೊಬ್ಬರ ಇದಕ್ಕ ಗದ್ದಿಗೂ ಹಾಕಾರು. ಆಮೇಲೆ ಅಡಿಕೆ ತೋಟಕ್ಕೆ ಹಾಕಿದ್ರೆ ಚೆನ್ನಾಗ್ ಬಂದತಿ ಅಂದ್ರ ಇಳುವರಿ ಚೆನ್ನಾಗ್ ಬಂದತಿ. ನಾವು ಹಾಕೋಣ ಅಂತಂದ್ ನಾವು ಹಾಕಕತ್ತಿದ್ವಿ. ಈಗ 2 ವರ್ಷದಿಂದ 3 ವರ್ಷದಿಂದ ನಾವು ಹಾಕಿದ್ವಿ, ಚೆನ್ನಾಗ್ ಬಂದ್ ಸರ್. ಒಟ್ಟು ಯಾವ ಗಿಡಕ್ಕಾಗ್ಲಿ, ಸಣ್ಣವಕ್ಕೂ ಆಗ್ಲಿ ಸುಳೆ ರೋಗಿಲ್ಲ, ದೊಡ್ಡವಕ್ಕಾಗ್ಲಿ ಸುಳೆ ರೋಗಿಲ್ಲ. ರೋಗನು ಚೆನ್ನಾಗಿ ಕಂಟ್ರೋಲ್ ಆಯ್ತು. ಚೆನ್ನಾಗೈತಿ. ಮತ್ತೆ ನಿಮ್ಗೆ ಅಡಿಕೆ ಗಿಡದಲ್ಲಿ ಹಳ್ಳುದ್ರಲ್ಲ ಅದು ಒಂದೇನು ಕಾಯಿ ಒಡಕ ಬರೋದು ಹಂಗೇನಿಲ್ಲ ಸರ್. ಹಳ್ಳು ಬಾಳ ಉದ್ರವ್ ಮೊದ್ಲಲ್ಲ, ಈಗ ಹಳ್ಳು ಉದ್ರಲ್ಲ ಜಾಸ್ತಿ. ಈಗೆಲ್ಲ ಎಷ್ಟು ಕೊಯ್ಲ್ ಕೊಯ್ದಾರ ಇದನ್ನ? 2 ಕೊಯ್ಲ್ ಕೊಯ್ದಾರ ಸರ್. ಇನ್ನು ಎಷ್ಟು ಕೊಯ್ಲ್ ಸಿಗ್ತದೆ ನಿಮ್ಗೆ? ಇನ್ನು 2-3 ಒಟ್ಟು 2-3. ಓಕೆ ಓಕೆ. ಅಂದ್ರೆ ಈಗ ಒಂಬಳೆ ಒಣಗೋದು ಎಲ್ಲ ಚೆನ್ನಾಗಿ ಕಡಿಮೆ ಆಗೈತಾ? ಕಡಿಮೆ ಆಗೈತೆ ಸರ್. ಒಂಬಳೆ ಒಣಗೋದು ಮತ್ತೆ ಹರಳುದ್ರೋದು ಕಡಿಮೆ ಆಗೈತೆ. ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದಾವೆ. ಅದು ಒಂದು ಒಳ್ಳೆ ಹಳ್ಳು ಬಾಳ ಉದ್ರವ್. ಇದು ಹಾಕಿದ್ಮೇಲೆ ಹಳ್ಳುದ್ರೆಲ್ಲ ಚೆನ್ನಾಗಿ ಕಂಟ್ರೋಲ್ ಆಗೈತೆ. ಓಕೆ ಓಕೆ. ಅಂದ್ರೆ ಇದು ಈಗ ನಮ್ಮ ರೈತರಿಗೆಲ್ಲ ಕೂಡ ನೀವು ಏನ್ ಹೇಳಕ್ಕೆ ಸಲಹೆ ಕೊಡ್ತೀರಿ ನೀವು ಇದನ್ನ? ನಮಗೆ ಇಷ್ಟ ನೋಡ್ರಿ ಸರ್, ಇದೇ ಮಾರ್ಸ್ ಕಂಪ್ನಿದೆ ಬಹಳ ಇಷ್ಟ ಆಗೈತೆ ನೋಡ್ರಿ ಸರ್. ಇದನ್ನ ಎಲ್ಲ ರೈತರು ಉಪಯೋಗಿಸಿದ್ರೆ ಒಳ್ಳೇದು. ಬಹಳ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ಕೂಡ ಬರುತ್ತೆ. ಮನೆಗೆ ಇಬ್ರಿದ್ರು ಸಾಕ್ಷಿ ಇದನ್ನ ಹಾಕಕ್ಕೆ ರೋಗನು ಕಂಟ್ರೋಲ್ ಆಗೈತೆ, ಇಳುವರಿ ಕೂಡ ಚೆನ್ನಾಗಿ ಆಗುತ್ತೆ. ಓಕೆ ಓಕೆ. ಆಯ್ತು. ಹಂಗಾರೆ ನಮ್ಮ ದಾವಣಗೆರೆ ಜಿಲ್ಲಾ ರೈತರು ಎಲ್ಲರಿಗೂ ಕೂಡ ಹೇಳಕ್ ಇದನ್ನ ಇಷ್ಟಪಡ್ತಾರೆ. ಹಾಕ್ರಿ, ಉಪಯೋಗಿಸ್ರಿ. ದಾವಣಗೆರೆ ಶಿವಮೊಗ್ಗ ಕಡೆ ಅಲ್ಲಿ ಬಹಳ ಚೆನ್ನಾಗೈತಿ ಇದು. ಒಟ್ಟು ನಾವು ಅದನ್ನೇ ಹೇಳಿದೇವೆ, ಪಕ್ಕದಾಗ ನಮ್ಮ ಮಾವರಿಗೆ ಹೇಳಿದೇವೆ ಹಾಕ್ರಿ ಅಂತ. ಓಕೆ ಓಕೆ. ರೈತ ಬಂದವರು ನಮ್ಮ ಕಂಪನಿಯ ಪರವಾಗಿ ಎಲ್ಲಾ ಕಡೆ ರೈತರಿಗೂ ಕೂಡ ಇವರು ಸಲಹೆ ಕೊಡ್ತಾ ಇದಾರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.